ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಿ ಡಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಸೊ ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೇನೆ. ಸೊ ಚಿಕನ್ ಹಾಗೂ ನಮ್ಮದು ಬೂದು ಕುಂಬಳಕಾಯಿ. ಸೊ ಚಿಕನನ್ನು ಆಲ್ರೆಡಿ ತೊಳೆದು ಫ್ರಿಜ್ಜಲ್ಲಿ ಇಟ್ಟದ್ದು. ಸೊ ಅದು ಸ್ವಲ್ಪ ಐಸ್ ಆಗಿದೆ, ಅದಕ್ಕೆ ಪುನಃ ಅದನ್ನು ಒಳ್ಳೇದು ಮಾಡಿ ತೊಳಿತಿದ್ದೇನೆ. Chasing dreams that won't be misled. Waves of joy lifting spirits high. Reaching stars up in the sky. I'm unstoppable, I feel the glow. Seeds of hope we plant and sow. Every heartbeat dreams unfold. Turning silver into gold. ಸೊ ನಮ್ಮದು ಚಿಕನ್ ಎಲ್ಲ ಒಳ್ಳೆಯದಾಗಿ ಕ್ಲೀನ್ ಆಯಿತು. ಸೊ ಹಾಗೆ ಎಂತೆಲ್ಲ ಬೇಕು ಅದನ್ನು ಕೂಡ ಇಲ್ಲಿ ರೆಡಿ ಮಾಡಿ ಇಡ್ತಿದ್ದೇನೆ. ಇಲ್ಲಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ ಕಟ್ ಮಾಡಿ. ಸೊ ಹಾಗೆಯೇ 2 ಟೊಮೆಟೊ. ಇಲ್ಲಿ ಟೊಮೆಟೊವನ್ನು ನಾನು ಸ್ವಲ್ಪ ದೊಡ್ಡದಾಗಿ ಸೈಜಲ್ಲಿ ಕಟ್ ಮಾಡ್ತಿದ್ದೇನೆ, ಯಾಕಂದರೆ ಅದು ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಉಂಟು, ಆಗ ಸಾಫ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ತಿದ್ದೇನೆ. Shining through, together strong we'll make it too, bound by hope and goal so true, every day something new. ಸೊ ಇಲ್ಲಿ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ನಾನು ಫಸ್ಟಿಗೆ ಇಲ್ಲಿ ಗೀಯನ್ನು ಯೂಸ್ ಮಾಡ್ತೇನೆ, ಆಯಿಲನ್ನು ಯೂಸ್ ಮಾಡಲ್ಲ. ಸೊ ನಿಮಗೆ ಬೇಕಾದರೆ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ ನಾನೊಂದು 3-4 ಸ್ಪೂನ್ನಷ್ಟು ಗೀ ಹಾಕಿದ್ದೇನೆ. ಇದು ನಾನು ಮೊನ್ನೆ ರೆಡಿ ಮಾಡಿದ್ದು ಮನೆಯಲ್ಲೇ. ಇದರದ್ದು ಆಲ್ರೆಡಿ ನಾನು ರೆಸಿಪಿ ಕೂಡ ಹಾಕಿದ್ದೇನೆ ಹೇಗೆ ಮಾಡೋದಂತ. ತುಂಬ ಒಳ್ಳೆಯದಾಗಿ ಆಗಿದೆ ಗೀ ಮಾತ್ರ. ಸೊ ಇಲ್ಲಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕುವ. ಈರುಳ್ಳಿ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಇನ್ನಿದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೇನೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ಮೇಲೆ ಕೂಡ ಇದನ್ನು ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ಆ ಜಿಂಜರ್ ಗಾರ್ಲಿಕ್ನ ರಾ ಸ್ಮೆಲ್ ಎಂತ ಉಂಟು ಅದೆಲ್ಲ ಹೋಗಬೇಕು. ಸೊ ಇಲ್ಲಿ ಈರುಳ್ಳಿ ಎಲ್ಲ ಒಳ್ಳೆಯದಾಗಿ ಸಾಫ್ಟ್ ಆಗಿದೆ. ಇನ್ನು ಇದಕ್ಕೆ ಟೊಮೆಟೊವನ್ನು ಕೂಡ ಸೇರಿಸುವ. ಇನ್ನಿದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ತಿದ್ದೇನೆ. ಹಾಗೆಯೇ ಸ್ವಲ್ಪ ಅರಶಿನ,
ಇನ್ನಿದಕ್ಕೆ ನಾವೆಂತ ತೊಳೆದಿಟ್ಟ ಚಿಕನ್ ಉಂಟು ಅದನ್ನು ಹಾಕುವ. ಹಾಗೆಯೇ ನಾನು ಹೇಳಿದಾಗ ಇದಕ್ಕೆ ಬೂದು ಕುಂಬಳಕಾಯಿ ಕೂಡ ನಾವು ಹಾಕ್ತಿದ್ದೇವೆ. ಸೊ ಅದರ ಜೊತೆ ಒಂದು ಪೊಟೆಟೊ ಅನ್ನು ಕೂಡ ತಗೊಂಡಿದ್ದೇನೆ. ಸೊ ನೋಡಿ, ಹೀಗೆ ಚಾಪ್ ಮಾಡಿದರೆ ಆಯಿತು. ತುಂಬ ಸಣ್ಣ ಸಣ್ಣ ಕೂಡ ಚಾಪ್ ಮಾಡಬಾರ್ದು, ಮೀಡಿಯಮಲ್ಲಿ ಚಾಪ್ ಮಾಡಬೇಕು. ಸೊ ನೋಡಿ, ಪೊಟೆಟೊ ಹಾಗೂ ಬೂದು ಕುಂಬಳಕಾಯಿ. ಇನ್ನಿದನ್ನು ಒಳ್ಳೆಯದು ಮಾಡಿ ಒಮ್ಮೆ ಮಿಕ್ಸ್ ಮಾಡಬೇಕು. ಸೊ ಇದಕ್ಕೆ ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲೆ ಅಂತೆಲ್ಲ ಉಂಟು ಅದೆಲ್ಲ ಹಾಕ್ತಿದ್ದೇನೆ. ನಿಮ್ಮ ಹತ್ರ ಎಂತ ಉಂಟು ಅದನ್ನೆಲ್ಲ ಹಾಕಿ. ಪಲಾವ್ ಎಲೆ ಇದ್ದರೆ ಪಲಾವ್ ಎಲೆ ಕೂಡ ಹಾಕ್ಬೋದು. ಇನ್ನಿದಕ್ಕೆ 1 ಗ್ಲಾಸ್ ನೀರನ್ನು ಕೂಡ ಸೇರಿಸಿದ್ದೇನೆ. ಜಾಸ್ತಿ ನೀರು ಆಗಬೇಕಂತಿಲ್ಲ, ಯಾಕಂದರೆ ಅದು ತನ್ನಷ್ಟಕ್ಕೆ ಅದರದ್ದು ಸೂಪೆಲ್ಲ ರಿಲೀಸ್ ಆಗುತ್ತೆ. ಸೊ ತುಂಬ ನೀರು ಹಾಕಿದರೆ ಅದು ಮತ್ತು ನೀರಾಗುತ್ತೆ. ಅದಕ್ಕೆ 1 ಲೋಟ ನೀರು ಹಾಕಿದರೆ ಸಾಕು. ಸೊ ಹಾಗೆಯೇ ಮತ್ತೆ ಎಂತ ಬೇಕೆಲ್ಲ ರೆಡಿ ಮಾಡ್ತಿದ್ದೇನೆ ಇಲ್ಲಿ ಗ್ರೇವಿಗೆ ಎಲ್ಲ. ಸೊ ಕೊತ್ತಂಬರಿ ಕೂಡ ಕ್ಲೀನ್ ಮಾಡಿ ಇಡ್ತೇನೆ. ಸೊ ನೋಡಿ, ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಟಾಯಿತು. ಸ್ವಲ್ಪ ನಾನು ಗಾರ್ನಿಷಿಗೆ ಇಡ್ತೇನೆ ಮತ್ತು ಉಳಿದದ್ದನ್ನು ಗ್ರೇವಿಗೆ ಹಾಕ್ತೇನೆ. ಸೊ ಇಲ್ಲಿ ಗ್ರೇವಿಗೆ ನಾನು ಫಸ್ಟಿಗೆ ಇಲ್ಲಿ ಆಯಿಲ್ ಹಾಕ್ತಿದ್ದೇನೆ. ಮಸಾಲವನ್ನೆಲ್ಲ ಫ್ರೈ ಮಾಡುವ ಆಯಿಲಲ್ಲಿ. ಸೊ ನೋಡಿ, ಎಣ್ಣೆ ಒಳ್ಳೆಯದಾಗಿ ಬಿಸಿ ಆಯಿತು. ಇನ್ನಿದಕ್ಕೆ ನಾನಿಲ್ಲಿ ಮೆಣಸನ್ನು ಹಾಕ್ತಿದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ. ಹಾಗೆಯೇ ಸ್ವಲ್ಪ ಜೀರಿಗೆ, ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಸ್ವಲ್ಪ ಮೆಂತೆ ಮತ್ತು ಸಾಸಿವೆ, ಹಾಗೆಯೇ ಕೊತ್ತಂಬರಿ, ಎಲ್ಲದನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪ ಆಗಿ ತಗೊಂಡಿದ್ದೇನೆ. ಹಾಗೆಯೇ ಇದಕ್ಕೇ ನಾನು ತುರಿದಿಟ್ಟ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ತೇನೆ. ಈಗ ಇದನ್ನು ಒಳ್ಳೆದು ಮಾಡಿಗೆ ಮಿಕ್ಸ್ ಮಾಡಿ ಒಮ್ಮೆ ಫ್ರೈ ಮಾಡಿ ಲೈಟಾಗಿ. ಸೊ ಇದಕ್ಕೆ ಕೂಡ ನಾನು ಚಕ್ಕೆಯನ್ನು ಹಾಕ್ತಿದ್ದೇನೆ ಸ್ವಲ್ಪ. ಸೊ ಗ್ರೇವಿ ಕೂಡ ಒಳ್ಳೆಯದಾಗಿ ಪರಿಮಳವಾಗಿ ಇರುತ್ತೆ ಅದಕ್ಕೆ. ಸೊ ಮತ್ತು ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ತಿದ್ದೇನೆ. ಸ್ವಲ್ಪ ಒಮ್ಮೆ ಮಿಕ್ಸ್ ಮಾಡೋ ಒಳ್ಳೇದು ಮಾಡಿ. ಗ್ಯಾಸ್ ಲೋ ಫ್ಲೇಮಲ್ಲಿ ಉಂಟು. ಸೊ ಗ್ಯಾಸ್ ಆಫ್ ಮಾಡಿದೆ. ಸೊ ಹಾಗೆಯೇ ಇದಕ್ಕೆ ನಾನು ಒಂದು ಚಿಕ್ಕ ತುಂಡು ಹುಳಿಯನ್ನು ಹಾಕ್ತಿದ್ದೇನೆ. ಯಾಕಂದರೆ ನಾನು ಟೊಮೆಟೊ ಕೂಡ ಸೇರಿಸಿದ್ದೇನೆ. ಸೊ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ತಿದ್ದೇನೆ. ಸೊ ನೋಡಿ, ನಮ್ಮದು ಗ್ರೇವಿ ರೆಡಿಯಾಗಿದೆ. ನಾನು ಇದನ್ನು ತುಂಬ ತೆಳುವಾಗಿ ಮಾಡ್ತಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಕುಕ್ಕರಲ್ಲಿ ಕೂಡ ಸ್ವಲ್ಪ ನೀರು ಹಾಕಿದ್ದೇವೆ.
ಅದಕ್ಕೋಸ್ಕರ ಗ್ರೇವಿಯನ್ನು ಮಾಡುವಾಗ ತುಂಬ ನೀರು ಹಾಕಬೇಡಿ, ಸ್ವಲ್ಪ ದಪ್ಪವಾಗಿ ಅದನ್ನು ಗ್ರೈಂಡ್ ಮಾಡಿ. ಸೊ ಹಾಗೆ ನಾನಿಲ್ಲಿ ಇನ್ನೊಂದು ವೆಸಲಿಗೆ ಇಲ್ಲಿ ಎಣ್ಣೆಯನ್ನು ಹಾಕ್ತಿದ್ದೇನೆ. ಸೊ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಎಂಥ ಗ್ರೇವಿ ರೆಡಿ ಮಾಡಿಟ್ಟಿದ್ದೀವಿ ನೋಡಿ ಅದನ್ನು ಹಾಕುವ. ಈ ಗ್ರೇವಿಯನ್ನು ಎಣ್ಣೆಯಲ್ಲಿ ಒಳ್ಳೇದು ಮಾಡಿ ಫ್ರೈ ಮಾಡಬೇಕು. ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ಒಳ್ಳೇದು ಮಾಡಿ. ಸೊ ನೋಡಿ ನಮ್ಮದು ಗ್ರೇವಿ ಕೂಡ ಒಳ್ಳೆಯದಾಗಿ ಫ್ರೈ ಆಗ್ತಾ ಬಂದಿದೆ. ಸೊ ಹಾಗೆ ಈಚೆಯಿಂದ ಕುಕ್ಕರಲ್ಲಿ ನಾವೆಂತ ಇಟ್ಟಿದ್ವಿ ನೋಡಿ ಅದು ಕೂಡ ಒಳ್ಳೆಯದಾಗಿ ಬೆಂದಿದೆ. ಸೊ ಇನ್ನಿದನ್ನು ನಾವು ಗ್ರೇವಿಗೆ ಹಾಕುವ. ಇದನ್ನು ನಾನೊಂದು 3 ವಿಸಿಲ್ ತೆಗೆದಿದ್ದೇನೆ, ಒಳ್ಳೆಯದಾಗಿ ಬೆಂದಿದೆ. ಸೊ ನೋಡಿ ಗ್ರೇವಿ ಕೂಡ ಒಳ್ಳೆಯದಾಗಿ ಕುದೀತಾ ಉಂಟು. ಸೊ ಇನ್ನಿದಕ್ಕೆ ಹಾಕುವ. ನಿಮಗೆ ಸೂಪ್ ಜಾಸ್ತಿ ಬೇಡದಿದ್ದರೆ ಸ್ವಲ್ಪ ಸೈಡಿಗೆ ತೆಗೆದಿಡ್ಬೋದು, ಅಂದರೆ ಗ್ರೇವಿ ತೆಳುವು ಆಗ್ತದಂತ ನಿಮಗೆ ಎಣಿಸಿದರೆ ಸ್ವಲ್ಪ ಸೂಪನ್ನು ಸೈಡಿಗೆ ಎತ್ತಿಡ್ಕೊಳ್ಳಿ. ನೀವು ಕುಕ್ಕರಲ್ಲಿ ಅದನ್ನು ಬೇಯಿಸುವಾಗ ಸರಿಯಾದ ಅಂಶದಲ್ಲಿ ನೀರು ಹಾಕಿದರೆ ಪರ್ಫೆಕ್ಟಾಗಿ ಗ್ರೇವಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡಿ, ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಈ ಗ್ರೇವಿಗೆ. ನಾನು 1 ಲೋಟ ಅಷ್ಟೇ ನೀರು ಹಾಕಿದ್ದು, ಮತ್ತು ಉಳಿದದ್ದು ಚಿಕನ್ ಹಾಗೂ ಆ ಬೂದು ಕುಂಬಳದಿಂದನೇ ರಿಲೀಸ್ ಆಗಿದೆ ನೀರು. ಸೊ ಇದನ್ನು ಒಳ್ಳೇದು ಮಾಡಿ ಬೇಯಿಸುವ. ಸೊ ನೋಡಿ ಒಳ್ಳೆಯದಾಗಿ ಗ್ರೇವಿ ಕುದೀತಾ ಉಂಟು. ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇನ್ನಿದಕ್ಕೆ ನಾನು ತೆಂಗಿನ ಹಾಲನ್ನು ಹಾಕ್ತೇನೆ. ಇದು ದಪ್ಪ ತೆಂಗಿನ ಹಾಲು. ಸೊ ಹಾಗೆಯೇ ಗಾರ್ನಿಷಿಗೆ ಇಲ್ಲಿ ಕೊತ್ತಂಬರಿಯನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಸೊ ಇನ್ನು ಗಾರ್ನಿಷ್ ಮಾಡುವ. ಗ್ರೇವಿ ರೆಡಿ ಆಗಿದೆ. ಸೊ ನೋಡಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ ನಾನು ಹಾಗೆಯೇ. ಈಗ ಪುನಃ ಒಳ್ಳೆಯದಾಗಿ ಕುದಿ ಬಂದಿದೆ. ಇನ್ನಿದನ್ನು ಆಫ್ ಮಾಡಿದರೆ ಆಯಿತು.
ಇದಂತೂ ನಿಮಗೆ ವೈಟ್ ರೈಸ್, ಬಾಸ್ಮತಿ ರೈಸ್ ಅಥವಾ ರೊಟ್ಟಿ ಅದರ ಜೊತೆ ಕೂಡ ತಿನ್ನಲಿಕ್ಕೆ ತುಂಬ ಸಖತ್ತಾಗುತ್ತೆ. ನಾನಿಲ್ಲಿ ಸ್ವಲ್ಪ ರೊಟ್ಟಿ ಜೊತೆ ಹಾಕಿ ಟೇಸ್ಟ್ ನೋಡ್ತೇನೆ. ನೀವು ಕೂಡ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಹೇಗಾಗಿದೆ ಅಂತ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. hearts and